ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಗಯ್ಯಾಳಿ ಅತ್ತೆ ಅಮಾಯಕ ಸೊಸೆ ಪಾರ್ಟ್ 1. ಒಂದೂರಲ್ಲಿ ಕಾಂತಮ್ಮ ಅಂತ ಒಬ್ಳಿದ್ಲು. ಅವ್ರನ್ನ ಎಲ್ಲಾರು ಲೌಡ್ ಸ್ಪೀಕರ್ ಅಂತ ಕರಿತಿದ್ರು. ಯಾಕಂದ್ರೆ ಅವಳ ಬಾಯಿ ಅಷ್ಟು ದೊಡ್ಡದು. ಕಾಂತಮ್ಮಗೆ ಒಬ್ನೇ ಮಗ, ಅವನ ಹೆಸರು ಕಾಸಿ. ಮನೆಯಲ್ಲಿ ಕಾಂತಮ್ಮ ಏನ್ ಹೇಳ್ತಾಳೋ ಅದೇ ಶಿಲಾಶಾಸನ. ಅವಳ ಮಾತಿಗೆ ಇಲ್ಲ ಅಂತ ಒಂದ್ ವಿಷಯನೂ ನಡೆಯಲ್ಲ. ಕಾಂತಮ್ಮ ಗಂಡ ಗೌರಯ್ಯ ಸಹ ಅವಳ ಮಾತೆ ಕೇಳ್ತಿದ್ದ. ಹಾಗೆ ದಿನ ಕಳೀತಾ ಇತ್ತು. ಒಂದಿನ ಕಾಂತಮ್ಮ ಫ್ರೆಂಡ್ ಮಗನ್ಗೆ ಮದ್ವೆ ಇತ್ತು. ಅಲ್ಲಿಗೆ ಅವಳು ಹೋಗಿದ್ಲು. ಗೌರಯ್ಯ ಸಹ ಹೋಗಿದ್ದ. ಮದ್ವೆಯಲ್ಲಿ ಕಾಂತಮ್ಮ ಗೊತ್ತಿರೋ ಅವಳು ವಿಜಯ ಅಂತ ಒಬ್ಳು ಕಾಂತಮ್ಮ ಬಳಿ ಬಂದು, ಕಾಂತಮ್ಮ ಹೆಂಗಿದ್ಯೆ? ಈ ಮಧ್ಯೆ ನೀನ್ ಕಾಣಿಸ್ತಾನೆ ಇಲ್ಲ. ಕಾಣಿಸಿಲ್ಲ ಅಂದ್ರೆ ಹಾಸ್ಪಿಟಲ್ಗೆ ಹೋಗಿ ಕನ್ನಡಿ ತಗೋ, ನಾನೇನ್ ಮಾಡ್ಲಿ? ನಾನ್ ಅಂದಿದ್ದು ನೀನ್ ಕಾಣಿಸ್ತಿಲ್ಲ ಅಂತ, ಕಣ್ ಕಾಣಿಸ್ತಿಲ್ಲ ಅಂತಲ್ಲಮ್ಮ. ನಿನಗ್ ಕಾಣಿಸಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಹಂಗಂತಂದ್ಲು. ಆ ಮಾತ್ ಕೇಳಿ ವಿಜಯ ಶಾಕ್ ಆಗಿ ಗೌರಯ್ಯ ಕಡೆ ತಿರುಗಿ, ಹೆಂಗ್ ಸಹಿಸ್ಕೋತಿದ್ರ ಅಣ್ಣ ಇವಳನ್ನ? ಅದೆಲ್ಲ ಹಂಗೆ ಅಮ್ಮ. ಆ ಮಾತಿಗೆ ವಿಜಯ ಶಾಕ್ ಆದ್ಲು. ಅಷ್ಟೇನಾ? ನಾನ್ ಕೇಳಿದ್ದೇನು, ನೀವ್ ಹೇಳ್ತಿರೋದೇನು? ಇವ್ರಿಗೆ ಈ ಸೀರೀಸ್ ಅಲ್ಲಿ ಡೈಲಾಗ್ ಇಲ್ಲ ಅಮ್ಮ, ಇದೊಂದೇ ಡೈಲಾಗ್ ಅಷ್ಟೇ ಬಿಡಮ್ಮ. ನಿನ್ ಬಾಯ್ ಮುಂದೆ ಲೌಡ್ ಸ್ಪೀಕರೇ ಕೆಲ್ಸಕ್ ಬರಲ್ಲ, ಇನ್ನ ಪಾಪ ಅಣ್ಣ ಎಷ್ಟು. ಆ ಮಾತಿಗೆ ಕಾಂತಮ್ಗೆ ಕೋಪ ಬಂದು, ಅಯ್ಯೋ ಬಿತ್ರಿ, ನಾನು ಲೌಡ್ ಸ್ಪೀಕರ? ನೀನು ಕಸದ ಬುಟ್ಟಿನೇ, ದರಿದ್ರದವಳೆ, ಕಳ್ಳನ್ ಮಗ್ಳೆ. ಅಯ್ಯೋ, ನೀನ್ ಕೈ ಬಿದ್ದೋಗ, ನಿನ್ ಕಾಲ್ ಹೊಡ್ದೋಗ. ಹಂಗಂತ ಅಂತಿದ್ರೆ ವಿಜಯ 2 ಕೈ ಎತ್ತಿ ನಮಸ್ಕಾರ ಮಾಡ್ತಾ, ಅಮ್ಮ ಅಮ್ಮ ತಪ್ಪಾಯ್ತಮ್ಮ ತಾಯಿ, ನನ್ನಂಗ್ ಕ್ಷಮ್ಸು, ಇನ್ಮೇಲೆ ಯಾವಾಗ್ಲೂ ಅನ್ನಲ್ಲ. ಹಂಗಂತ ಅನ್ಕೋತಾ ಅಲ್ಲಿಂದ ಹೋಗ್ತಾ, ನನಗೀಗ ಅರ್ಥ ಆಯ್ತು ನಿನ್ ಮಗನ್ಗೆ ಇನ್ನ ಯಾಕ್ ಮದ್ವೆ ಆಗಿಲ್ಲ ಅಂತ. ನಿನ್ ಬಾಯಿಗ್ ಭಯ ಪಟ್ಟು ಯಾರ್ ಕೊಡ್ತಾರೆ ಹುಡುಗಿನ? ಏನೋ ಗೊಣಗ್ತಿದ್ಯಾ? ನಾನೇನಂದಿಲ್ಲ ಅಮ್ಮ, ಬರ್ತೀನಿ. ಹಂಗಂತ ಅನ್ಕೋತಾ ಅಲ್ಲಿಂದ ಹೋಗ್ಬಿಟ್ಲು. ಅವಳು ಹೋಗಿದ ತಕ್ಷಣ ಕಾಂತಮ್, ಏನು ಅಂದ್ರೆ ಇಲ್ಲೇ ಇರ್ತೀರಾ? ಬನ್ನಿ ಹೋಗೋಣ. ಹಂಗಂತ ಅನ್ಕೋತಾ ಇಬ್ರು ಮನೆಗ್ ಬಂದ್ರು. ಮನೆಗ್ ಬಂದ್ಮೇಲೆ ಕಾಂತಮ್ ಮಗನ ಮದ್ವೆ ಬಗ್ಗೆ ಯೋಚನೆ ಮಾಡ್ತಾ ಇದ್ಲು. ಅರ್ಜೆಂಟ್ ಆಗಿ ಅವನ್ಗೆ ಮದ್ವೆ ಮಾಡಿ ಸೊಸೆನ್ ಕರ್ಕೊಂಬರ್ಬೇಕು. ಹಂಗಂತ ಅನ್ಕೋತಿದ್ದಾಗ್ಲೇ ಅವ್ರ ಗಂಡ ಗೌರಯ್ಯ ಬಂದು ಕುತ್ಕೋತಾನೆ. ಅವನ್ ಕುತ್ಕೊಂಡಿದ ತಕ್ಷಣ, ಇಲ್ ನೋಡಿ. ಹಾ ಹೇಳು ಕಾಂತ. ನಮ್ ಮಗನ್ಗೆ ಮದ್ವೆ ಮಾಡ್ಬೇಕು ಅನ್ಕೋತಿದೀನಿ. ಹೌದಾ, ಆಯ್ತು, ನೀನ್ ಹೆಂಗ್ ಹೇಳಿದ್ರೆ ಹಂಗೆ. ನಮ್ ನೆಂಟ್ರಲ್ಲಿ ಸಾಂಪ್ರದಾಯವಾಗಿರುವ ಹೇಳಿದ್ ಮಾತ್ ಕೇಳೋ ಹುಡ್ಗಿ ಇದ್ರೆ ನೋಡ್ರೆ. ಆಯ್ತೆ, ನೀನ್ ಹೆಂಗ್ ಹೇಳಿದ್ರೆ ಹಂಗೆ. ಹಂಗಂತ ಹೇಳಿ ಅಲ್ಲಿಂದ ಎದ್ದ. ಕಾಂತ ಅಕ್ಕದ್ ಪಕ್ಕದ ಊರಲ್ಲಿ ಒಳ್ಳೆ ವರದಕ್ಷಿಣೆ ಕೊಡ್ತಾ ಹೇಳಿದ್ ಮಾತ್ ಕೇಳ್ತಾ ಇರೋ ಹುಡ್ಗಿ ಸಿಗ್ತಾಳ ಅಂತ ಹುಡುಕ್ತಾ ಇದ್ಲು. ಹಂಗೆ ಒಂದಿನ ಒಂದ್ ಬ್ರೋಕರ್ನ ಮನೆಗ್ ಕರೆದ್ಲು. ಕಾಂತಮ್ಮ ಅಂದ್ರೆ ಭಯ ಇರೋ ಆ ಬ್ರೋಕರ್ ಹೇಳ್ದ, ಅಮ್ಮ ನೀವು ಬರಕ್ ಕೇಳಿದ್ರಿ ಅಂತ ಯಾರೋ ಹೇಳಿದ್ರಮ್ಮ. ಏನಂತ ಹೇಳಿ ಅಮ್ಮ. ಏನಯ್ಯ, ಚಳಿ ಜ್ವರ ಏನಾದ್ರು ಬಂದಿದ್ಯಾ? ಹಂಗ್ ನಡಕ್ತಿದ್ಯಾ? ಇದು ಜ್ವರದಿಂದ ಬಂದಿರೋ ನಡಕ ಅಲ್ಲಮ್ಮ. ಮತ್ತೆ? ಹಂಗಂತ ಕೋಪವಾಗಿ ಅಂದ್ಲು. ತಕ್ಷಣ ಬ್ರೋಕರ್, ಹಾ ಅಮ್ಮ, ಹಂಗಲ್ಲ, ಏನೂ ಇಲ್ಲಮ್ಮ. ನೀವ್ ಏನಕ್ ಕರೆದ್ರಿ ಅಂತ ನನಗ್ ಹೇಳಿದ್ರೆ ನಾನು ಹೋಗ್ಬೇಕಮ್ಮ. ಮುಖ್ಯವಾದ ಕೆಲ್ಸ ಇದೆ ಅಮ್ಮ. ಡಾಕ್ಟರ್ ಅಪಾಯಿಂಟ್ಮೆಂಟ್ ಬೇರೆ ತಗೊಂಡಿದೀನಿ. ಡಾಕ್ಟರ್ ಅಪಾಯಿಂಟ್ಮೆಂಟಾ? ಏನಕ್ಕೆ? ನಿಮ್ಮನ್ ಭೇಟಿ ಆದಾಗಲ್ಲ ಡಾಕ್ಟರ್ನ್ ಭೇಟಿ ಆಗೋದು ಅಭ್ಯಾಸ ಆಗ್ಬಿಟ್ಟಿದೆ ಅಮ್ಮ. ಸರಿ ಆಯ್ತು ಬಿಡು, ನಿನ್ ಕತೆ ನನ್ಗೇನಕ್ಕೆ? ಹಾ ಹೇಳಿ ಅಮ್ಮ. ನಮ್ ಮಗ ಕಾಸಿ ಇದಾನಲ್ವಾ? ಯಾಕಿಲ್ಲ ಅಮ್ಮ, ಮಹಾರಾಜ್ ತರ ಇದ್ದಾನೆ. ಆಹಾ, ಆ ಮಹಾರಾಜ್ಗೆ ಮಹಾರಾಣಿನ್ ತೋರಿಸ್ತೀಯಾ ಅಂತ ನಿನ್ನನ್ ಕರ್ದೆ. ಆ ಮಾತ್ ಕೇಳಿದ ತಕ್ಷಣ ಬ್ರೋಕರ್ಗೆ ಶಾಕ್ ಆಗಿ, ಏನು, ನಿಮ್ ಮಗನ್ಗೆ ಮದ್ವೆ ಸಂಬಂಧ ನೋಡ್ಬೇಕಾ? ಹಂಗಂತ ಶಾಕಿಂಗ್ ಅಲ್ಲಿ ಕೇಳ್ದ. ಅದನ್ ನೋಡಿ ಕಾಂತಮ್, ಏನಯ್ಯ, ಚಂದ್ರಮಂಡಲಕ್ ಹೋಗಿ ಕೋತಿ ಹಿಡ್ಕೊಂಬ ಅಂತ ಹೇಳ್ದೆ ಅನ್ನೋ ತರ ನೋಡ್ತಿದ್ಯಾ? ನನ್ ಮಗನ್ಗೆ ಮದ್ವೆ ಮಾಡಲ್ಲ ಅನ್ಕೊಂಡ್ಯಾ ಏನೋ? ಅಮ್ಮ ಅಮ್ಮ, ಹಂಗಲ್ಲಮ್ಮ. ನಿಮ್ ಮಗನಿಗೆ ನಿಮ್ ತಾಯಿಗಾಗೋ ಸಂಬಂಧ ನನಗ್ ಗೊತ್ತಿಲ್ಲ ಅಮ್ಮ. ನೀವು ಬೇರೆ ಯಾರನ್ನಾದ್ರೂ ಕೇಳೆ ಅಮ್ಮ. ಚೆನ್ನಾಗ್ ಮಾತ್ ಹೇಳಿ ಎಸ್ಕೇಪ್ ಆಗ್ಬಿಡಣ ಅನ್ಕೊಂಡ್ಯಾ? ನನ್ ಮಗನಿಗೆ ನೀನೇ ಸಂಬಂಧ ನೋಡ್ಬೇಕು, ಇಲ್ಲ ಅಂದ್ರೆ ಗೊತ್ತಲ್ಲ ನಿನ್ ನನ್ ಬಗ್ಗೆ. ಹಂಗಂತ ಅಂತಿದ್ದಾಗ ಬ್ರೋಕರ್ ಮನ್ಸಲ್ಲಿ, ತಿಳಿದು ಹೆಣ್ಮಗುವಿನ ಕತ್ಕೊಯ್ಲೇನೆ. ನಿನ್ ಮನೆಗ್ ಸೊಸೆಯಾಗ್ ಬಂದ್ರೆ ಅವಳು ಏನ್ ಅನುಭವಿಸ್ತಾಳೆ ಅಂತ ನನ್ ಗೊತ್ತಿಲ್ವಾ? ಸತ್ರು ನೋಡಲ್ಲ. ಹಂಗಂತ ಮನ್ಸಲ್ಲಿ ಅನ್ಕೋತಾ ಇದ್ದ. ಅದನ್ ನೋಡಿದ್ ಕಾಂತಮ್, ಮತ್ತೆ ಏನಾಯ್ತಯ್ಯ, ನೀನಷ್ಟಿಗ್ ನೀನೇ ಏನೋ ಗುಣಕ್ಕೋತಿದ್ಯಾ? ಆಯ್ತಮ್ಮ,
ನೋಡ್ತೀನಿ, ಈಗ ಸದ್ಯಕ್ ಹೋಗ್ ಬರ್ತೀನಮ್ಮ. ಹಂಗಂತಂತ ಅಲ್ಲಿಂದ ಎದ್ದ. ಆದ್ರೆ ಕಾಂತಮ್ ಮಗ ಕಾಸಿ ಕಾಲೇಜಲ್ಲಿ ಸೌಂದರ್ಯ ಅನ್ನೋ ಹುಡುಗಿನ ಪ್ರೀತಿಸಿದ್ದ. ಮನೇಲಿ ಅಮ್ಮ ಮದ್ವೆ ಸಂಬಂಧ ನೋಡ್ತಿದ್ದಾಳೆ ಅಂತ ತಿಳಿದು ಆಲಸ್ಯ ಮಾಡ್ದೆ ಅವಳನ್ನ ಮದ್ವೆ ಮಾಡ್ಕೊಂಡು ಅವ್ರ ಮನೆಗೆ ಕರ್ಕೊಂಡೇ ಬಂದ್ಬಿಟ್ಟ. ಕಾಂತಮ್ ಮನೆಯಲ್ಲಿ ಹಾಲಲ್ಲಿ ಕುತ್ಕೊಂಡು ರುಬ್ಬಿನ ಗುಂಡಲ್ಲಿ ಶೊಂಠಿ ಜಜ್ತಾ ಇದ್ಲು. ಕಾಸಿ ಅವ್ರ ಹೆಂಡತಿನ ಕರ್ಕೊಂಡ್ಬಂದು ಮನೆ ಮುಂದೆ ನಿಂತ್ಕೊಂಡು ಅಮ್ಮ ಅಮ್ಮ ಅಂತ ಗಟ್ಟಿಯಾಗಿ ಕರ್ದ. ಮಗ ಕರ್ದಿದ್ ಕೇಳ್ಸಿದ ತಕ್ಷಣ ಕಾಂತ ನಗ್ದ. ಕಾಸಿ ನೀನೇನಾ, ಬಾಪ ಬಾ ಒಳಗಡೆ ಬಾರೋ ಹಂಗಂತ ಕುತ್ಕೊಂಡಿದ್ ಜಾಗದಿಂದಾನೇ ಹೇಳಿದ್ಲು. ಆದ್ರೆ ಕಾಸಿ ಮನೆ ಒಳಗಡೆ ಹೋಗ್ದೆ, ಇಲ್ಲ ಅಮ್ಮ, ಒಂದ್ಸಲ ನೀನೇ ಸ್ವಲ್ಪ ಆಚೆ ಬಾ. ಕಾಂತಮ್ ಸರಿ ಅಂತ ಒಣಕೆನ ಕೈಯಲ್ಲೇ ಇಟ್ಕೊಂಡ್ ಬರ್ತಾ ಬಾಗ್ಲಲ್ಲಿ ನಿಂತಿರುವ ಇಬ್ಬರನ್ನೂ ನೋಡಿ ಶಾಕ್ ಆದ್ಲು. ಹೃದಯ ನಿಂತೋಗಷ್ಟ್ ಕೆಲ್ಸ ಆಯ್ತು. ಹಂಗೆ ನೋಡ್ತಾ ನಿಂತ್ಬಿಟ್ಟಿದ್ಲು. ಅಷ್ಟರಲ್ಲೇ ಗೌರಯ್ಯ ಒಳಗಡೆಯಿಂದ ಆರತಿ ತಗೊಂಡ್ ಬಂದ. ಅದನ್ ನೋಡಿ ಕಾಂತ ಮತ್ತೆ ಶಾಕ್ ಆದ್ಲು. ಗಂಡನ್ ಕಡೆ ಕೋಪವಾಗಿ ನೋಡ್ತಾ, ಅದು ಮೊದಲನೇ ಸಲ ಸೊಸೆ ಮನೆಗ್ ಬಂದಿದ್ದಾಳಲ್ವಾ, ಅದಕ್ಕೆ ಆರತಿ ಕೊಟ್ಟು ಮನೆಗ್ ಕರ್ಕೊಬರೋಣ ಅಂತ ಅದಕ್ಕೆ ಕರ್ಕೊಂಬಂದೆ. ಈ ಆರತಿ ಕೊಟ್ಟು ಸೊಸೆನ ಬಲಗಾಲ್ ಒಳಗಡೆ ಇಟ್ಟು ಬರಕ್ ಹೇಳು. ಆ ಮಾತ್ ಕೇಳಿದ್ ಕಾಂತಮ್ಗೆ ಕೋಪ ಬಂದು, ಯಾರಿಗ ಆರತಿ ಕೊಡೋದು, ಯಾರಿಗ್ ಕೊಡ್ಬೇಕೋ ಯಾರಿಗ್ ಕೊಡ್ಬಾರ್ದು ನನಗ್ ಗೊತ್ತು, ನೀವು ಬಾಯ್ ಮುಚ್ಕೊಂಡ್ ಹೋಗಿ ಹಂಗಂತ ಗಂಡಗ್ ಹೇಳಿ ಮಗನತ್ರ, ಏನು ನೀನ್ ಮಾಡಿರೋದು, ಯಾರೇ ಹುಡ್ಗಿ ಹಂಗಂತ ಕೇಳಿದ್ಲು. ಕಾಸಿ ಅವಳ ಪ್ರೀತಿ ಬಗ್ಗೆ ಎಲ್ಲಾ ಹೇಳಿ, ಇವಳೇ ನಿನ್ ಸೊಸೆ ಅಮ್ಮ, ನೀನು ಒಪ್ಕೊಂಡ್ರೆ ಒಳಗಡೆ ಬರ್ತೀವಿ, ಇಲ್ಲ ಅಂದ್ರೆ ಹೊರ್ಟೋಗ್ತೀವಿ. ಮಗನ್ ಮಾತ್ ಕೇಳಿ ಕಾಂತಮ್ ಶಾಕ್ ಆಗಿ ಮನ್ಸಲ್ಲಿ, ನನ್ನ ನೋಡಿದ್ರೆ ಭಯ ಬೀಳೋ ನನ್ ಮಗನು ಇವತ್ತು ಇಷ್ಟು ದೊಡ್ಡ ಕೆಲ್ಸ ಮಾಡಿದಾನೆ, ಇವ್ನ್ಗೆ ಎಷ್ಟು ಧೈರ್ಯ ಎಲ್ಲಿಂದ ಬಂತು, ಇವಳಿಂದನೇ ಬಂತ, ನನ್ ಮಗನ್ನ ಬಿಟ್ಕೊಡಕ್ಕಾಗಲ್ಲ, ಹಂಗಂತ ಇವಳು ಒಪ್ಕೊಳಕ್ಕಾಗಲ್ಲ. ಹಾ ಸದ್ಯಕ್ಕೆ ಇವ್ರನ್ನ ಒಳಗಡೆ ಕರ್ಕೊಳ್ಳೋಣ. ನನ್ ಟಾರ್ಚರ್ ಅಲ್ಲಿ 10 ದಿನದಲ್ಲೇ ಇವ್ರನ್ನ ತಾಯಿ ಮನೆಗ್ ಕಳ್ಸ್ಬಿಡ್ತೀನಿ. ಹಂಗ್ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ಕಾಂತಾನೆ ಅಲ್ಲ. ಹಂಗಂತ ಮನ್ಸಲ್ಲಿ ಅನ್ಕೊಂಡು ಗಂಡ ಕಡೆ ತಿರುಗಿ, ನಿಮ್ ಮಗ ಮದ್ವೆ ಮಾಡ್ಕೊಂಡ್ ಬಂದಿದ್ದಾನೆ, ಸೊಸೆನ ಮನೆ ಒಳಗಡೆ ಕರ್ಕೊಂಬನ್ನಿ ಹಂಗಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಕಾಸಿ ಅವ್ರ ಹೆಂಡತಿ ಕಡೆ ತಿರುಗಿ ಇಬ್ರು ಸ್ಮೈಲ್ ಕೊಟ್ಕೊಂಡು ಮನೆ ಒಳಗಡೆ ಬರ್ತಾರೆ. ಸೊಸೆಯ ನಗು ನೋಡಿ ಕಾಂತ, ನಕ್ಕೋಳೆ ನಕ್ಕೋ, ಇದೇ ನಿನ್ಗೆ ಕೊನೆ ನಗು ಹಂಗಂತ ಮನ್ಸಲ್ಲಿ ಅನ್ಕೋತಾಳೆ. ಒಬ್ಬ ಮಾಂತ್ರಿಕ ಒಂದ್ ಕಾಡಲ್ಲಿ ಮರದ ಕೆಳಗಡೆ ಕುತ್ಕೊಂಡು ಘೋರ ತಪಸ್ಸು ಮಾಡ್ತಿದ್ದ. ಅವನ ಘೋರ ತಪಸ್ಸು ನೋಡಿ ಪಾರ್ವತಿ ದೇವಿ ಪ್ರತ್ಯಕ್ಷ ಆಗ್ತಾಳೆ. ಭಕ್ತನತ್ರ, ಭಕ್ತ ಹೇಳು ಏನು ನಿನ್ ಕೋರಿಕೆ? ತಾಯಿ, ನನಗೆ ಸಾವೇ ಬರಬಾರ್ದು, ನನಗೆ ಯಾವಾಗ್ಲೂ ವಯಸ್ಸೇ ಆಗ್ಬಾರ್ದು, ಅದು ಸೃಷ್ಟಿ ವಿರುದ್ಧ ಮಗನೇ, ಅದು ನಾನ್ ಕೊಡಕ್ಕಾಗಲ್ಲ, ಅದನ್ ಬಿಟ್ಟು ಬೇರೆ ಏನಾದ್ರೂ ಬೇಡ್ಕೋ. ಈ ಸೃಷ್ಟಿಗೆ ಮೂಲ ನೀವು, ನಿಮ್ ಕೈಲಾಗದೆ ಇರೋದು ಏನಿದೆ ತಾಯಿ? ನೀವೇನಾದ್ರೂ ನನಗೆ ಆ ವರ ನೀಡಿಲ್ಲ ಅಂದ್ರೆ ನನಗೆ ಈ ಜೀವನನೇ ಬೇಡ ತಾಯಿ. ಮುದುಕನಾಗಿ ಬಲಹೀನತೆಯಿಂದ ನಾನು ಬದುಕಕ್ಕಾಗಲ್ಲ, ನನ್ನನ್ನು ನಾನೇ ಆಹುತಿ ಮಾಡ್ಕೋತೀನಿ. ಇರು ಭಕ್ತ, ಆವೇಶ ಪಡಬೇಡ, ತಗೋ, ಇದು ಮ್ಯಾಜಿಕಲ್ ವಾಟರ್ ಬಾಟ್ಲ್, ಇದರಿಂದ ನೀನು ಏನು ಕೇಳಿದ್ರೂ ಸಿಗುತ್ತೆ. ಈ ಬಾಟ್ಲಿಂದ ದಿನ ನೀನು ಯಾವುದಾದ್ರೂ ಒಂದು ದ್ರವ್ಯ ಕುಡಿಲೇಬೇಕು, ಆಗ ನಿನಗೆ ಅಲ್ಲಿ ನಿನ್ನ ಆಯುಷು ನಿಂತೋಗುತ್ತೆ. ಇನ್ಮೇಲೆ ಜೀವನದಲ್ಲಿ ನೀನು ಮುದುಕ ಆಗಲ್ಲ, ಆಯ್ತಾ ಅಪ್ಪ? ಸಂತೋಷನಾ? ಹೇಳು ಭಕ್ತ. ಬಳ ದೇವಿ ಬಳ, ಇನ್ಮೇಲೆ ನನ್ನನ್ನು ಯಾರು ನಿಲ್ಸಕ್ಕಾಗಲ್ಲ, ನಾನೊಬ್ಬ ಅಮರ, ಲೋಕ ಪೂರ್ತಿ ನನ್ನ ದಾಸೋಹ ಹಂಗಂತ ಸಂತೋಷದಿಂದ ಕಿರ್ಚ್ತಾನೆ. ಅದನ್ನ ನೋಡಿದ ದೇವಿ ಮನ್ಸಲ್ಲಿ, ನಿನ್ನಂತ ಮೂರ್ಖರು ಎಷ್ಟೋ ಜನ ಬಂದ್ರು, ಅವರೆಲ್ಲಾನು ತೀರ್ಕೊಂಡ್ರು, ನೀನು ಎಷ್ಟಿದಕ್ಕೆ ಲೆಕ್ಕ, ನೀನು ಒಂದಿನ ಬಲಿ ಆಗ್ತೀಯ ಹಂಗಂತ ಮನ್ಸಲ್ಲಿ ಅನ್ಕೊಂಡು ಮಾಯ ಆಗ್ತಾಳೆ. ಸ್ವಲ್ಪತ್ತಾದ್ಮೇಲೆ ಅದೇ ಕಾಡ್ಗೆ ಚಂದ್ರಕಾಂತ ಬರ್ತಾಳೆ. ಕಾಡೆಲ್ಲ ಸುತ್ತಿ ಸುತ್ತಿ ತುಂಬಾ ಟಯರ್ಡ್ ಆಗಿ, ಚಿಚಿ ಆ ಮುದುಕಿ ಯಾರು, ನನ್ಗೆ ಹೊಸ ರಕದ ಹಣ್ಣು ರುಚಿ ತೋರ್ಸೋದೇನು, ಅಯ್ಯೋ ಅದು ನನ್ ಚೆನ್ನಾಗಿ ಇಷ್ಟ ಆಗೋದೇನು, ಅದು ಎಲ್ಲಿ ಸಿಗುತ್ತೆ ಅಂತ ಕೇಳಿ ಅದು ಇಲ್ಲೇ ಸಿಗುತ್ತೆ ಅಂತ ನಾನು ಮುಂದೆ ಹಿಂದೆ ಯೋಚನೆ ಮಾಡಿದೆ. ಹುಚ್ಚಿ ತರ ಕಾಡಿಗೆ ಓಡೋಡ್ತಾ ಬರೋದೇನು, ಇಷ್ಟು ದೂರ ನಡೆಯೋದೇನು, ಎಲ್ಲ ನನ್ ಕರ್ಮ. ದೇವ್ರೆ, ನಡೆದು ನಡೆದು ತುಂಬಾ ಟಯರ್ಡ್ ಆಗ್ತಿದೆ,
ನೀರ್ ಕುಡಿಬೇಕನ್ಸ್ತಿದೆ, ಎಲ್ಲಾದ್ರೂ ನೀರಿದ್ರೆ ತೋರ್ಸಪ್ಪ. ಹಂಗಂತ ಮನ್ಸಲ್ಲ ಅನ್ಕೋತಾ ಇರ್ತಾಳೆ. ಅದೇ ಸಮಯಕ್ಕೆ ಆ ಮಾಂತ್ರಿಕ ಆ ನಗು ನೋಡಿ ಚಂದ್ರಕಾಂತ ಏನಂತ ನೋಡ್ತಾಳೆ. ಮಾಂತ್ರಿಕ ಮ್ಯಾಜಿಕಲ್ ಬಾಟಲ್ ಇಂದ ಮದ್ಯಪಾನ ಕುಡಿತಾ ಇರ್ತಾನೆ. ಅದನ್ನ ನೋಡಿ ಚಂದ್ರಕಾಂತ ಶಾಕ್ ಆಗ್ತಾಳೆ. ಆಗ ಅದನ್ನ ಕುಡಿದ ಮಾಂತ್ರಿಕ ಅವನಷ್ಟಗವನೇ ಸಂತೋಷ ಪಡ್ತಾ ಏನು ರುಚಿ ಏನು ರುಚಿ ಈ ಮ್ಯಾಜಿಕಲ್ ಬಾಟಲ್ ಮಹಿಮೆಯಿಂದ ಏನ್ ಬೇಕಾದ್ರೂ ನಾನು ಕುಡಿಬಹುದು, ನಾನ್ ಕೋರಿದ್ದೆಲ್ಲ ಸಿಗುತ್ತೆ ಹಂಗಂತ ಅನ್ಕೋತಾ ಕುಡಿತಾ ಇರ್ತಾನೆ. ಅದನ್ನ ನೋಡಿ ಚಂದ್ರಕಾಂತಾಗೆ ವಿಷಯ ಎಲ್ಲ ಅರ್ಥ ಆಗುತ್ತೆ. ಅವಳಷ್ಟಗವಳೆ, ಅಮ್ಮ ಹಾಗಾದ್ರೆ ಇದು ಮ್ಯಾಜಿಕಲ್ ವಾಟರ್ ಬಾಟ್ಲಾ? ಹೈ, ಹಾಗಾದ್ರೆ ನಾವು ಕೋರ್ಕೊಂಡಿದ್ದೆಲ್ಲ ಎಷ್ಟು ಬೇಕೋ ಅಷ್ಟು ಕೊಡುತ್ತೆ. ಇದನ್ನ ಹೆಂಗಾದ್ರೂ ನನ್ ಸ್ವಂತ ಮಾಡ್ಕೊಂಡ್ರೆ ಇನ್ಮೇಲೆ ದುಡ್ಡೇ ದುಡ್ಡು ಹಂಗಂತ ಮನ್ಸಲ್ಲಿ ಅನ್ಕೊಂಡು ಖುಷಿ ಪಡ್ತಾ ಇರ್ತಾಳೆ. ಆ ಮಾಂತ್ರಿಕ ಮದ್ಯಪಾನ ಕುಡ್ದು ಕುಡ್ದು ಮತ್ತಿಂದ ನಿದ್ದೆ ಮಾಡ್ತಿದ್ದ. ಅದೇ ಸರಿಯಾದ ಸಮಯ ಅನ್ಕೊಂಡು ಚಂದ್ರಕಾಂತ ಮ್ಯಾಜಿಕಲ್ ಬಾಟಲ್ನ ತಗೊಂಡು ಮನೆಗ್ ಬರ್ತಾಳೆ. ಮನೆಗ್ ಬಂದ್ಮೇಲೆ ಆ ಮ್ಯಾಜಿಕಲ್ ಬಾಟಲ್ ಇಂದ ಬೆಳಗ್ಗೆನೆ ಎಲ್ಲಾರ್ಗೂ ಹಾಲಾಗ್ತಾ ಇದ್ಲು. ಮಧ್ಯಾಹ್ನ ಜ್ಯೂಸ್ ಮಾಡ್ತಿದ್ಲು, ಇನ್ನ ರಾತ್ರಿ ಮೊಸರು ಮಾರ್ತಿದ್ಲು. ಹೀಗೆ ಅವಳು ಚೆನ್ನಾಗಿ ಸಂಪಾದನೆ ಮಾಡ್ತಿದ್ಲು. ಒಂದಿನ ಸೂರ್ಯಕಾಂತ ಚಂದ್ರಕಾಂತ ಎಮ್ಮೆ ಹಾಲು ಮಾರೋದ್ ನೋಡಿ ಚಂದ್ರಕಾಂತ ಮಾತ್ರ, ಲೇ ನಮ್ಮ ಹತ್ರ ಎಮ್ಮೆನೇ ಇಲ್ಲ ಅಲ್ವಾ, ಹಾಗಾರೆ ನಿನ್ಗ ಹಾಲ್ ಎಲ್ಲಿಂದ ಸಿಗುತ್ತೆ? ಆಹಾ ಅತ್ತಿಯಮ್ಮ, ಯಾರತ್ರ ತುಂಬಾ ಜಾಸ್ತಿ ಹಾಲಿದ್ಯೋ ಅವ್ರ ಹತ್ರ ತಗೊಂಡ್ ಬಂದು ನಾನು ನಮ್ಮೂರಲ್ಲಿ ಮಾರ್ತಿದೀನತ್ತೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಈ ಸಲ ಈ ಜನನ ಏನು ಮೋಸ ಮಾಡ್ತಿಲ್ಲ. ಏನೋನೆ ನೀನ್ ನಿಜಾತಿಯಾಗಿ ಕೆಲ್ಸ ಮಾಡ್ತಿದ್ಯಾ ಅಂದ್ರೆ ನನ್ ಕೈಲಿ ನಂಬಕ್ಕಾಗ್ತಿಲ್ಲ. ಛೀ, ನೀವ್ಯಾವಾಗ್ಲೂ ಹಿಂಗೆ ಅತ್ತಿಯಮ್ಮ, ಹೋಗಿ ಹಂಗಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಮ್ಯಾಜಿಕ್ ಬಾಟಲ್ ಕಳ್ದೋಯ್ತು ಅಂತ ತಿಳ್ಕೊಂಡಿದ್ದ ಮಾಂತ್ರಿಕ ಅದನ್ನು ಹುಡುಕ್ತಾ ಊರೆಲ್ಲ ತಿರುಗ್ತಿದ್ದ. ಹಂಗೆ ಊರೆಲ್ಲ ಸುತ್ತಾಡ್ಕೊಂಡ್ ಬಂದ್ಮೇಲೆ ಚಂದ್ರಕಾಂತ ಮ್ಯಾಜಿಕ್ ಬಾಟಲ್ ಸಹಾಯದಿಂದ ಎಲ್ಲಾರ್ಗೂ ಎಮ್ಮೆ ಹಾಲು ಉಯ್ಯೋದನ್ನ ಅವನ್ ಬಂದ್ ನೋಡ್ಬಿಡ್ತಾನೆ. ಚಂದ್ರಕಾಂತ ಹತ್ರ ಹೋಗಿ, ಏ ಹುಡುಗಿ, ನೀನೇ ಅಲ್ವಾ ನಾನು ನಿದ್ದೆ ಮಾಡ್ತಿದ್ದಾಗ ನನ್ ಮ್ಯಾಜಿಕಲ್ ಬಾಟಲ್ನ ಕಳ್ತನ ಮಾಡ್ಕೊಂಡ್ ಬಂದಿದ್ದು? ನಿನ್ನನ್ ಸುಮ್ನೆ ಬಿಡಲ್ಲ ಹಂಗಂತ ಕೋಪದಿಂದ ಹೇಳ್ತಾ ಚಂದ್ರಕಾಂತಗೆ ತುಂಬಾ ಭಯ ಆಗುತ್ತೆ. ಚಂದ್ರಕಾಂತ ತುಂಬಾನೇ ಭಯದಿಂದ ಆ ಸ್ವಾಮೀಜಿ ಹತ್ರ ಹೀಗೆ ಹೇಳ್ತಾಳೆ, ಸ್ವಾಮಿ ನನಗ್ ಕ್ಷಮಿಸಿ ಸ್ವಾಮಿ, ಏನೋ ದುಡ್ಡು ಸಂಪಾದನೆ ಮಾಡ್ಬೋದು ಅಂತ ಆಸೆ ಪಟ್ಟೆ ಅಷ್ಟೇ ಸ್ವಾಮಿ, ನನ್ಗೇನು ಗೊತ್ತಿಲ್ಲ, ಬಿಟ್ಬಿಡಿ. ನಿನ್ನಿಂದ ನನ್ಗೆ 2 ದಿನದ ವಯಸ್ಸು ಹಾಳಾಯ್ತು, ನೀನನ್ ಸುಮ್ನೆ ಬಿಡಲ್ಲ, ಕಾಳಿ ಮಾತಾಗೆ ಬಲಿ ಕೊಡ್ತೀನಿ. ಅದನ್ ಕೇಳ್ಕೊಂಡಿದ್ ಚಂದ್ರಕಾಂತ, ಅತ್ತಿಯಮ್ಮ 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 ಕಾಪಾಡಿ ಅತ್ತಿಯಮ್ಮ ಬನ್ನಿ. ಆಗ ಸೂರ್ಯಕಾಂತ ಅಳಗ್ ಬರ್ತಾಳೆ. ನಡೆದಿದ್ದೆಲ್ಲ ಅವಳಿಗೆ ಅರ್ಥ ಆಗುತ್ತೆ. ಏನು ನೀನ್ ಬಲಿ ಕೊಡೋದು? ನಿನ್ನೆ ಬೋನಾಲ ಜಾತ್ರೆ ಕರ್ಕೊಂಡು ಹೋಗ್ತೀನಿ, ಭದ್ರ ಮಗನೇ ಹಂಗಂತ ಅಂತಾಳೆ. ಮಾಂತ್ರಿಕ ಕೋಪದಿಂದ ಅವನ್ ಶಕ್ತಿ ಪೂರ್ತಿ ಸೂರ್ಯಕಾಂತ ಮೇಲೆ ಪ್ರಯೋಗ ಮಾಡ್ತಾನೆ. ಆದ್ರೆ ಏನು ಉಪಯೋಗನೇ ಇಲ್ಲ. ಸೂರ್ಯಕಾಂತಗೆ ಕೋಪ ಹೆಚ್ಚಾಗುತ್ತೆ. ಆ ಕೋಪದಿಂದ ಅವಳು ತುಂಬಾ ದೊಡ್ಡದಾಗ್ತಾಳೆ. ಆ ಮಾಂತ್ರಿಕನ್ನ ಅವ್ರ ಕೈಯಲ್ಲಿ ಎತ್ಕೊಂಡು ಅವಳ ಕಾಲ್ ಕೆಳಗಡೆ ಇಟ್ಕೊಂಡು ತುಳಿತಾಳೆ. ಆ ಮಾಂತ್ರಿಕನ್ಗೆ ಉಸಿರಾಡಕ್ಕಾಗದೆ ದುರ್ಗಾ ಮಾತೆನ ಕೋರ್ಕೋತಾನೆ. ಅದರಿಂದ ದುರ್ಗಾ ಮಾತಾ ಪ್ರತ್ಯಕ್ಷ ಆಗ್ತಾಳೆ. ದುರ್ಗಾ ಮಾತನ್ ನೋಡಿದ ಸೂರ್ಯಕಾಂತ ಶಾಂತಿ ಆಗ್ತಾಳೆ. ಆಗ ದುರ್ಗಾದೇವಿ, ಸೂರ್ಯಕಾಂತಂ, ನಿನ್ನಿಂದಾನೇ ಈ ಮಾಂತ್ರಿಕ ನಾಶ ಆಗಬಲ್ಲ. ಅದನ್ ತಿಳಿದು ನಾನೇ ನಿನ್ ಸೊಸೆನ ಕಾಡಿಗೆ ಕಳಿಸಿದ್ದು. ಇದೆಲ್ಲ ನಡೆಯೋ ತರ ಮಾಡ್ದೆ. ಆ ಮಾತು ಕೇಳಿದ ಸೂರ್ಯಕಾಂತ, ಅಯ್ಯೋ ದೇವ್ರೆ, ನೋಡು ನೋಡು, ಇನ್ಮೇಲೆ ಆದ್ರೂ ಈ ಲೋಕನೇ ಆಳ್ತೀನಿ ಅನ್ನೋ ವಿಷಯ ಬಿಟ್ಟು ಚೆನ್ನಾಗ್ ಬದುಕೋದ್ ಕಲ್ತ್ಕೋ ಹಂಗಂತಾಳೆ. ಆ ಮಾತು ಕೇಳಿದ ಮಾಂತ್ರಿಕ ಅವನ್ ಮಾಡಿದ ತಪ್ಪು ತಿಳ್ಕೊತಾನೆ. ದುರ್ಗಾದೇವಿನ ಬೇಡ್ಕೋತಾ ಅವ್ರ ಕಾಲ ಹತ್ರನೇ ಹೂವಿನ ತರ ಬಿದ್ದಿರ್ತಾನೆ. ಹಂಗೆ ಯಾವಾಗ್ಲೂ ಅತಿ ಆಸೆಗೆ ಹೋಗೋ ಚಂದ್ರಕಾಂತ ಈ ಸಲ ಮಾತ್ರ ಲೋಕ ಕಲ್ಯಾಣ ಆಗೋ ತರ ನೋಡು.